Hello, friends. Namaste. Friends, famous YouTuber, podcaster ರಣವೀರ್ ಅಲಹಾಬಾಡಿಯ ಇಂಡಿಯಾಸ್ ಗಾಟ್ ಲೇಟೆಂಟ್ ಅನ್ನುವಂತಹ ಕಾಮಿಡಿ ಶೋನಲ್ಲಿ ಒಂದು ಅಶ್ಲೀಲ ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ಒಂದು ದೊಡ್ಡ ಸಮಸ್ಯೆಯಲ್ಲೀಗ ತಗಲಾಕೊಂಡಿದ್ದಾರೆ. ಫ್ರೆಂಡ್ಸ್, ಈ ಸಂದರ್ಭವನ್ನ ಗಮನದಲ್ಲಿಟ್ಟುಕೊಂಡು ಒಂದಷ್ಟು ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಫ್ರೆಂಡ್ಸ್, ಮೊದಲ ವರ್ಡ್ ಒಂದು ಕಾಂಟ್ರವರ್ಸಿ. ಫ್ರೆಂಡ್ಸ್, ಕಾಂಟ್ರವರ್ಸಿ ಅಂತಂದ್ರೆ ವಿವಾದದ ಸುಳಿಯಲ್ಲಿ ತಗಲಾಕೊಳ್ಳೋದು. ಈಗ ರಣವೀರ್ ಅಲಹಾಬಾಡಿಯವರನ್ನ ತೆಗೆದುಕೊಳ್ಳಿ. ಈತ ಯೂಟ್ಯೂಬ್ ಅಲ್ಲಿ ಆಧ್ಯಾತ್ಮಿಕತೆಯ ಮೂಲಕ, ವ್ಯಕ್ತಿತ್ವ ವಿಕಾಸನದ ಮೂಲಕ ಹೆಸರುವಾಸಿಯಾದವರು. ಇಂತಹ ವ್ಯಕ್ತಿ ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ಅಂತಹ ಅಶ್ಲೀಲ ಪ್ರಶ್ನೆಯನ್ನ ಕೇಳ್ತಾರೆ ಅಂತಂದ್ರೆ ಖಂಡಿತ ಈ ವ್ಯಕ್ತಿ ವಿವಾದದ ಸುಳಿಯಲ್ಲಿ ತಗಲಾಕೊಳ್ತಾರೆ, ಕಾಂಟ್ರವರ್ಸಿಯಲ್ಲಿ ತಗಲಾಕೊಳ್ತಾರೆ. ಸೊ ಕಾಂಟ್ರವರ್ಸಿ ಅಂತಂದ್ರೆ ಈ ರೀತಿ ವಿವಾದದ ಸಮಾಜದಲ್ಲಿ ವಿವಾದದ ಸುಳಿಗೆ ತಗಲಾಕೊಳ್ಳೋದು. ನೆಕ್ಸ್ಟ್ ವರ್ಡ್ ಬಂದು ಅಬ್ಸೀನ್. ಅಬ್ಸೀನ್ ಅಂತಂದ್ರೆ ಅಶ್ಲೀಲವಾದ. ಫ್ರೆಂಡ್ಸ್, ಈ ಶೋ ಏನಿದೆ ಇಂಡಿಯಾಸ್ ಗಾಟ್ ಲೇಟೆಂಟ್, ಇದು ಅಶ್ಲೀಲ ಜೋಕುಗಳಿಗೆ ಹೆಸರುವಾಸಿ. ಮತ್ತೆ ರಣವೀರ್ ಅವರು ಈ ಶೋನಲ್ಲಿ ಪೇರೆಂಟ್ಸ್ ಬಗ್ಗೆ ಒಂದು ಅಶ್ಲೀಲವಾದ ಪ್ರಶ್ನೆಯನ್ನ ಕೇಳ್ತಾರೆ. ಅಶ್ಲೀಲವಾದ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಬಳಸತಕ್ಕಂತಹ ವರ್ಡ್ ಅಬ್ಸೀನ್. ಫ್ರೆಂಡ್ಸ್, ನೆಕ್ಸ್ಟ್ ವರ್ಡ್ ಬಂದು ಬ್ಯಾಕ್ಲಾಶ್. ಬ್ಯಾಕ್ಲಾಶ್ ಅಂತಂದ್ರೆ ಫ್ರೆಂಡ್ಸ್, ಜನರು ವ್ಯಕ್ತಪಡಿಸ್ತಕ್ಕಂತಹ ಆಕ್ರೋಶ. ಸೊ ರಣವೀರ್ ಅವರು ಈ ರೀತಿ ಅಶ್ಲೀಲ ಪ್ರಶ್ನೆಯನ್ನ ಕೇಳಿದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ನ್ಯೂಸ್ ಚಾನೆಲ್ಗಳಲ್ಲಿ ಆಗಿರ್ಬೋದು, ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಇಂಗ್ಲಿಷ್ ನಲ್ಲಿ ಬಳಸ್ತಕ್ಕಂತಹ ಪದ ಬ್ಯಾಕ್ಲಾಶ್. ಫ್ರೆಂಡ್ಸ್, ನೆಕ್ಸ್ಟ್ ವರ್ಡ್ ಬಂದು ಲ್ಯಾಪ್ಸ್ ಆಫ್ ಜಡ್ಜ್ಮೆಂಟ್. ಅಂದ್ರೆ ಒಬ್ಬ ವ್ಯಕ್ತಿ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಎಡವಿ ಬೀಳೋದು. ಫ್ರೆಂಡ್ಸ್, ರಣವೀರ್ ಅವರು ಆ ಶೋಗೆ ಹೋಗ್ಬಾರ್ದಾಗಿತ್ತು. ಇವರಿಗೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಒಳ್ಳೆ ಇಮೇಜ್ ಇದೆ. ಅಂತಹ ಇಮೇಜ್ ಇದ್ದಂತಹ ವ್ಯಕ್ತಿ ಈ ರೀತಿ ಅಬ್ಸೀನ್ ಜೋಕ್ಗಳಿಂದ, ಅಶ್ಲೀಲವಾದ ಜೋಕ್ಗಳಿಗೆ ಹೆಸರುವಾಸಿಯಾದಂತಹ ಈ ಇಂಡಿಯಾಸ್ ಗಾಟ್ ಲೇಟೆಂಟ್ ಶೋಗೆ ಹೋಗುವ ನಿರ್ಧಾರ ಮಾಡಿದ್ದೆ ತಪ್ಪು. ಸೊ ಫ್ರೆಂಡ್ಸ್, ನಮ್ಮ ನಿರ್ಧಾರದಲ್ಲಿ ಎಡವಿ ಬೀಳೋದಕ್ಕೆ ಲ್ಯಾಪ್ಸ್ ಆಫ್ ಜಡ್ಜ್ಮೆಂಟ್ ಅಂತ ಕರಿತೀವಿ. ಫ್ರೆಂಡ್ಸ್, ನೆಕ್ಸ್ಟ್ ವರ್ಡ್ ಲೀಗಲ್ ರಿಪರ್ಕಷನ್ಸ್ ಅಂತಂದ್ರೆ ಕಾನೂನು ಉಲ್ಲಂಘನೆಯಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು. ಫ್ರೆಂಡ್ಸ್, ಪ್ರತಿ ಜೋಕ್ಗೆ ಲಿಮಿಟ್ ಅಂತ ಇದೆ. ಯಾವಾಗ ಆ ಜೋಕು ಬೇರೆಯವರ ಭಾವನೆಗಳಿಗೆ ಧಕ್ಕೆಯನ್ನ ಉಂಟು ಮಾಡುತ್ತೋ, ಕಾನೂನನ್ನ ಮೀರಿ ಹೋಗುತ್ತೋ, ಆಗ ಆ ಜೋಕ್ ಮಾಡಿದಂತಹ ವ್ಯಕ್ತಿ ಲೀಗಲ್ ರಿಪರ್ಕಷನ್ಸ್ ಅನ್ನ ಎದುರಿಸಬೇಕಾಗುತ್ತೆ. ಲೀಗಲ್ ರಿಪರ್ಕಷನ್ಸ್ ಅಂತಂದ್ರೆ ಕಾನೂನು ಉಲ್ಲಂಘನೆಯಿಂದ ಉಂಟಾಗ್ತಕ್ಕಂತಹ ಪರಿಣಾಮಗಳು. ಫ್ರೆಂಡ್ಸ್, ನೆಕ್ಸ್ಟ್ ವರ್ಡ್ ಬಂದು ಸಮನ್. ಸಮನ್ ಅಂತಂದ್ರೆ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ, ಅಪರಾಧವನ್ನ ಮಾಡಿದಾಗ ಆತನ ವಿರುದ್ಧ FIR ದಾಖಲಾಗುತ್ತೆ. ಈಗ ಆತನನ್ನ ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಅಥವಾ ಕೋರ್ಟ್ಗೆ ಹಾಜರಾಗುವಂತೆ ಆಜ್ಞೆಯನ್ನ ಹೊರಡಿಸೋದಿದೆಯಲ್ಲ, ಅದಕ್ಕೆ ಸಮನ್ ಅಂತ ಕರಿತೀವಿ ಫ್ರೆಂಡ್ಸ್. ಸೊ ರಣವೀರ್ ವಿರುದ್ಧ ಮತ್ತೆ ಆ ಕಾಮಿಡಿ ಶೋ ನಡೆಸ್ತಿದ್ರಲ್ಲ, ಅವರ ವಿರುದ್ಧ FIR ದಾಖಲಾಗಿದೆ. ಸೊ ಪೊಲೀಸ್ ಕಡೆಯಿಂದ ಅವರಿಗೆ ಸಮನ್ ಹೋಗಿದೆ, ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗಿ. ಸೊ ಸಮನ್ ಅಂತಂದ್ರೆ ವಿಚಾರಣೆಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಅಥವಾ ಕೋರ್ಟಿಗೆ ಬನ್ನಿ ಅಂತ ಆಜ್ಞೆಯನ್ನು ಹೊರಡಿಸೋದು. ಫ್ರೆಂಡ್ಸ್, ಈ ರೀತಿ ಕನ್ನಡದ ಮೂಲಕ ಹೊಸ ಇಂಗ್ಲಿಷ್ ಪದಗಳನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.